ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ K17 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ನ ಅದೇ ರೀತಿಯಾಗಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರ್ತಾ ಅದನ್ನ ಪ್ರೆಸ್ ಮಾಡಿ ಏನು ಮಾಡಬೇಕು ಸ್ನೇಹಿತರೆ, SSCಯಲ್ಲಿ ಹಲವಾರು ಹುದ್ದೆಗಳ ನೋಟಿಫಿಕೇಶನ್ ಮತ್ತೊಂದು ಹೊರಗಡೆ ಬಂದಿದೆ ಸ್ನೇಹಿತರೆ. ಆ ನೋಟಿಫಿಕೇಶನ್ ಯಾವಾಗ ಬಿದ್ದದ ಮತ್ತು ಎಷ್ಟೆಷ್ಟು ಜಾಬ್ಗಳು ಖಾಲಿ ಅದಾವೆ, ಆ ಕ್ಯಾಟಗರಿಗೆ ಎಷ್ಟು ಅದಾವೆ, ಯಾರು ಅಪ್ಲೋಡ್ ಮಾಡ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಏಜಾ ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಎರಡು ಹೋಲಿಕೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾದ ಸ್ನೇಹಿತರೆ. ಪ್ರತಿಯೊಂದು ಮಾಹಿತಿನ ಈ ಯೂಟ್ಯೂಬ್ ಚಾನಲ್ ನಿಮಗೆ ತಿಳಿಸ್ಕೊಡುತ್ತಾ. ಅಷ್ಟೇ ಅಲ್ಲರಿ ಸ್ನೇಹಿತರೆ, ಈ SSC ಒಳಗೆ ಏನೇನು ಪ್ರೊಸೀಜರ್ ಇರುತ್ತೆ, ಪೂರ್ಣ ಪ್ರೊಸೀಜರ್ ಅಂತಂದ್ರೆ ನೋಟಿಫಿಕೇಶನ್ ಬಂದ ತಕ್ಷಣ ಇರ್ತದೆ ಸ್ನೇಹಿತರೆ, ಎಕ್ಸಾಮ್ ಬರ್ತದೆ. ಇಲ್ಲ ಸ್ನೇಹಿತರೆ, ಒಂದು ಮೆಸೇಜ್ ಬರ್ತದೆ. ಆ ಮೆಸೇಜ್ ಯಾವಾಗ ಬರ್ತದೆ ಅದನ್ನು ಸಹ ನಾವು ತಿಳಿಸ್ಕೊಡ್ತೀವಿ. ಅದಂತರ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಹೇಗೆ ಮಾಡೋದು ಅಂತ ಅದಂತ ಅದೇ ರೀತಿ ಪ್ರತಿಯೊಂದು ಉದ್ಯೋಗದ ಮಾಹಿತಿ ಈ ಯೂಟ್ಯೂಬ್ ಚಾನಲ್ನಿಂದ ನಮಗೆ ದೊರಕುತ್ತೆ. ಯೂಟ್ಯೂಬ್ ಅದಂತರ ಎಕ್ಸಾಮ್ ಹೇಗೆ ನಡೆದವೆ, ಎಕ್ಸಾಮ್ ಕ್ವಶನ್ನು ಯಾವ ಸೆಂಟರ್ನಲ್ಲಿ ಇದ್ದಾವೆ, ನಮ್ಮ ಕರ್ನಾಟಕ ಯಾವ ಸೆಂಟರ್ ಇದಾವೆ, ಮತ್ತು ಆದ ನಂತರ ಮತ್ತಿನ್ನು ಸ್ನೇಹಿತರೆ ಕೀ ಆನ್ಸರ್ ರಿಸಲ್ಟ್ ಪ್ರತಿಯೊಂದು ಮಾಹಿತಿ ಯೂಟ್ಯೂಬ್ ಚಾನಲ್ ನಿಮಗೆ ನೀಡುತ್ತೆ. ಈ ಯೂಟ್ಯೂಬ್ ಚಾನಲ್ ಒಂದಿದ್ರೆ ನೀವು ಬೇಕಾದ ಜಾಬ್ದ ಮಾಹಿತಿಯನ್ನು ಪಡ್ಕೋಬೋದು ಸ್ನೇಹಿತರೆ. ಅದು ಪ್ರೈವೇಟ್ ಗೌರ್ಮೆಂಟ್ ಸ್ನೇಹಿತರ PPT ಅಂದರೆ ಪ್ರೈವೇಟು ಗೌರ್ಮೆಂಟ್ ಎರಡು ಮಿಕ್ಸ್ ಇದೆ. ಹಾಗಾದರೆ ಸ್ನೇಹಿತರೆ, ಇವತ್ತು ಯಾವ್ದು SSC ಇಂದ ಹೊರಗಡೆ ಬಿದ್ದಿದೆ ಅಂತಂದ್ರೆ 8/4/2024 ಒಂದು ಜಾಬ್ ನೋಟಿಫಿಕೇಶನ್ ಹೊರಗಡೆ ಬಂದಿದೆ. ಅದರ ಫುಲ್ ಡೀಟೇಲ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಮತ್ತೊಂದು ಸರಿ ಹೇಳತ್ತೀನಿ ಸ್ನೇಹಿತರೆ, SSC ಒಂದು ಹೊಸ ವೆಬ್ಸೈಟ್ನ ಲಾಂಚ್ ಮಾಡಿದೆ. ನೀವು ಓಲ್ಡ್ ವೆಬ್ಸೈಟ್ನಲ್ಲಿ ಹೋಗಿ ಈ ನೋಟಿಫಿಕೇಶನ್ ಹುಡುಕಾಡಿದ್ರೆ ನಿಮ್ಗೆ ವೆಬ್ಸೈಟ್ ಲಿಂಕ ಅಥವಾ ವೆಬ್ಸೈಟ್ ನೋಟಿಫಿಕೇಶನ್, ವೆಬ್ಸೈಟ್ PDF, ವೆಬ್ಸೈಟ್ ಅಪ್ಲೈ ಮಾಡೋ ಲಿಂಕ ಯಾವುದು ಸಹ ನಿಮಗೆ ಏನಾಗಲ್ರಿ, ಸಿಗಲ್ರಿ. ಆದ್ದರಿಂದ ನೀವೇನು ಮಾಡ್ಕೋಬೇಕಾಗ್ತದೆ, ಹೊಸ ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಸ್ನೇಹಿತರೆ. ಅವಾಗಲೇ ಹೇಳಿದಂಗೆ ಹೊಸ ವೆಬ್ಸೈಟ್ ಏನಾಗಿದೆ ಲಾಂಚ್ ಇದೆ ಸ್ನೇಹಿತರೆ. ಹೊಸ ವೆಬ್ಸೈಟ್ ಹಳೆ ವೆಬ್ಸೈಟ್ನಲ್ಲಿ ಹೋಗಿದ್ರೆ ನಿಮ್ಗೆ ಸಲ ಸ್ನೇಹಿತರೆ ಹೊಸ ವೆಬ್ಸೈಟ್ಸ್ ಮುಖಾಂತರ ಹೋಗಿ ನೋಡ್ರಿ ಅಪ್ಲಿಕೇಶನ್ ಹಾಕೊಡ್ರಿ. ಸ್ವಲ್ಪ ಡೇಟ್ ನೋಡ್ಕೊಡ್ರಿ, ಎಕ್ಸಾಮ್ ಡೇಟ್ಗಳು ಯಾವಾಗ ಸ್ಟಾರ್ಟ್ ಆಗ್ತಾವೆ, ಯಾವಾಗ ಎಂಡ್ ಆಗ್ತದೆ, ಎಕ್ಸಾಮ್ ಡೇಟ್ನ ನೋಡ್ಕೊಡ್ರಿ. ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗ್ತದೆ, 8/4/2024 7/5/2024 ಸ್ನೇಹಿತರೆ. 8/4/2024 7/5/2024 ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತಾವೆ. ಅದಂತರ ಅಪ್ಲಿಕೇಶನ್ನ ಚಲನ ಕಟ್ಟೋದಿರ್ತದೆ ಅಥವಾ ಪೇ ಮಾಡಿರಿ. ನೀವೆಲ್ಲ ಪೇ ಬೇಕಂದ್ರೆ 8/5/2024 ಟೈಮ್ ಇರ್ತದೆ. ಅದಂತರ ನೀವೇನಾದರೂ ಅಪ್ಲಿಕೇಶನ್ ಮಾಡಲಿ ತಪ್ಪು ಮಾಡಿದರೆ ಅದಕ್ಕೆ ಸ್ವಲ್ಪ ಅವರು ದಂಡ ಕಟ್ತಾರೆ. ಅದನ್ನೇ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. 10/5/2024 11/5/2024 ನಿಮಗೆ ಟೈಮ್ ಇರ್ತದೆ ಸ್ನೇಹಿತರೆ. ಇದಕ್ಕೆ 2 ಎಕ್ಸಾಮ್ ಇರ್ತವೆ. ಶೆಡ್ಯೂಲ್ 1 ಎಕ್ಸಾಮ್ 2 ಸಹ ಕಂಪ್ಯೂಟರ್ ಬೇಸ್ಡ್ ಇರ್ತವೆ, 2 ಸಹ ಮಲ್ಟಿಪಲ್ ಸೈನ್ಸ್ ಇರ್ತವೆ ಸ್ನೇಹಿತರೆ. 1ನೇದು ಜೂನ್ ಜುಲೈನಲ್ಲಿ ನಡೀತದೆ, 2ನೇದು ಅದಾದ ನಂತರ ಅವ್ರೇನು ಅದಕ್ಕೆ ಆನ್ಸರ್ ಬಿಟ್ಟು ಶಾರ್ಟ್ ಲಿಸ್ಟ್ ಬಿಟ್ಟು ನಿಮಗೆ ನಂತರ ಅವ್ರು ತಿಳಿಸ್ತಾರೆ. ನೋಡ್ಕೊಳ್ಳಿ ಸ್ನೇಹಿತರೆ, ನಿಮಗೆ ಸ್ಯಾಲ್ರಿ ಎಷ್ಟಿರ್ತದೆ ಅಂದ್ರೆ ಅಂದಾಜು ನಾನೊಂದು ಆ್ಯಾವ್ರೇಜ್ ಹೇಳ್ತೀನಿ ಸ್ನೇಹಿತರೆ, 20,000ದಿಂದ 63,000ವರೆಗೆ ನಿಮಗೆ ಇರ್ತದೆ, ಸಂಬಳ ಇರ್ತದೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಹೋಗೋಣ ಬನ್ನಿರಿ. ನೆಕ್ಸ್ಟು ಇದರಲ್ಲಿ ಯಾವಿದೆ ನೋಡ್ಕೊಡ್ರಿ ಸ್ನೇಹಿತರೆ. LDC ಅಂತ ಇದೆ, ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಅಂತ ಇದೆ ಸ್ನೇಹಿತರು. ಹೊಸ ವೆಬ್ಸೈಟ್ ಇನ್ನೊಮ್ಮೆ ಹೇಳತ್ತೀನಿ. ಈ ವೆಬ್ಸೈಟ್ನ ನೀವು ಗೂಗಲಲ್ಲಿ ಅಥವಾ ಕ್ರೋಮ್ನಲ್ಲಿ ಸರ್ಚ್ ಮಾಡಿಕೊಡ್ರಿ. ಅದಾದ ನಂತರ ಅದರ ಸಂಪೂರ್ಣ ಮಾಹಿತಿ ಬರ್ತದೆ. ಓಕೆ, ಇಲ್ಲಿ ಮತ್ತೇನೇನು ನೋಡ್ಕೊಳ್ರಿ. ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಕೋಬೋದು ನೋಡ್ರಿ. ಇಂಡಿಯಾ, ನೇಪಾಳ, ಭೂತಾನ್ ಇವು 3 ಸಹ ಇಲ್ಲಿ ಏನು ಮಾಡುವ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಸ್ವಲ್ಪ ಕಾಂಪಿಟೇಷನ್ ಲೆವೆಲ್ಲ ಡೇಂಜರ್ ಇರ್ತದೆ, ಅಂದರೆ ಹೈ ಇರ್ತದೆ. ಕ್ವಶನ್ ಸ್ವಲ್ಪ ಟಫ್ ಬರ್ತವೆ, ಅದನ್ನು ಫೇಸ್ ಮಾಡು ಎಲಿಜಿಬಲ್ ನಿಮ್ಗೆ ಇರಬೇಕಾಗ್ತದೆ ಸ್ನೇಹಿತರೆ. 18ರಿಂದ 27 ವರ್ಷದವರು ಅಪ್ಲೈ ಮಾಡ್ಕೋಬೋದು. ಇದಾದ ನಂತರ ನೋಡ್ಕೊಡ್ರಿ, SC ST ದವರಿಗೆ ಎಷ್ಟಿದೆ. SC ST ದವರಿಗೆ 5 ವರ್ಷ ಇದೆ. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. PWD 10 ವರ್ಷ, PWD OBC ಒಳಗೆ 13 ವರ್ಷ, PWD SC ದವರಿಗೆ 15 ವರ್ಷ. ಎಕ್ಸ್ ಸರ್ವಿಸ್ ಮ್ಯಾನಿಗೆ 3 ವರ್ಷ ಇದೆ. ಅವರು ನಂತರ ಅವರು ಡಿಫೆನ್ಸು ಎಲ್ಲಿ ಸೇವೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ಕನ್ಸಿಡರ್ ಮಾಡಿ ಹೆಚ್ಚಿನ ಏಜ್ ರಿಲ್ಯಾಕ್ಸೇಷನ್ಸ್ ಅವ್ರಿಗೆ ಏನಾಗ್ತದೆ ಸಿಗುತ್ತದೆ. ಅದಾದ ನಂತರ ನೆಕ್ಸ್ಟ್ ನಿಮಗೇನು ಹೇಳಬೇಕಂತಂದ್ರೆ ಸ್ನೇಹಿತರೆ, ಇದು SSC ವೆಬ್ಸೈಟ್ ಹೊಸದಾಗಿ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಾಗ್ತಂದ್ರೆ ನೀವು 12ನೇ ತರಗತಿ ಪಾಸ್ ಆಗಿರಬೇಕು. ನೀವು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಎನಿ ಸೆಕ್ಟರ್ನಲ್ಲಿ ನೀವು ಪಾಸ್ ಆಗಿದ್ದರೆ ಇದಕ್ಕೇನು ಮಾಡ್ಬೋದು, ಅಪ್ಲಿಕೇಶನ್ನ ಹಾಕೋಬಹುದು ಸ್ನೇಹಿತರೆ. ಯಾವುದಕ್ಕೂ ಯಾರ್ಯಾರು ಅಪ್ಲೈ ಮಾಡ್ಕೋಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ರಿ. ಏನೇನಿದೆ ಎಜುಕೇಷನ್ ಕ್ವಾಲಿಫಿಕೇಷನ್ನು ಬಂದು ನೋಡ್ರಿ. ಡಾಟಾ ಎಂಟ್ರಿ ಆಪರೇಟರ್ DO ಗ್ರೇಡ್ A ಎಲ್ಲಿ ಅಂತಂದ್ರೆ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು. ನೀವು 12ನೇ ತರಗತಿಯಲ್ಲಿ ಸೈನ್ಸ್ ಸ್ಟ್ರೀಮ್ನಲ್ಲಿ ಮ್ಯಾಥಮೆಟಿಕ್ಸ್ನ ಸಬ್ಜೆಕ್ಟ್ನ ತೊಗೊಂಡು ಪಾಸ್ ಆಗಿದ್ದರೆ ಮಾತ್ರ ನೀವು ಡಾಟಾ ಎಂಟ್ರಿ ಆಪರೇಟರ್ DO ಗ್ರೇಡ್ 1ನಲ್ಲಿ ಏನು ಮಾಡಬೇಕು, ಜಾಬ್ನ ಪಡ್ಕೋಬೋದು ಸ್ನೇಹಿತರೆ. ಇನ್ನು LDC ಅಂತ ನಾನು ಆವಾಗಲೇ ಹೇಳಿದ್ದೀನಿ ರೀ, DO ಗ್ರೇಡ್ A. ಇದರಲ್ಲಿ ನೀವು 12ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು. ಆರ್ಟ್ಸ್, ಕಾಮರ್ಸ್
ಮತ್ತು ಸೈನ್ಸ್ ಆ್ಯಂಡ್ ಸೆಕ್ಟರ್ ಯೂಸ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಯಾರ್ಯಾರು ಆಗಿದ್ದೀರಿ ನೋಡ್ರಿ ಸ್ನೇಹಿತರೆ 12ನೇ ತರಗತಿ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಡ್ರಿ. ನೀವು ಪಾಸ್ ಆಗೋದು ಅಥವಾ ಪಾಸ್ ಆಗದೇ ಇರ್ಬೋದು ಅಥವಾ ಪಾಸ್ ಆಗೋದು ಸ್ನೇಹಿತರೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಆವಾಗಲೇ ಹೇಳ್ದಂಗೆ ಹೊಸ ವೆಬ್ಸೈಟ್ನ ನೋಟ್ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಸ್ನೇಹಿತರೆ. ನಾ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ಅದ್ರ ಸಹ ನೋಟ್ ಮಾಡ್ಕೊಳ್ರಿ. ಇದಾದ ನಂತರ ನೋಡ್ಕೊಳ್ರಿ ಸ್ನೇಹಿತರೆ, ನಿಮ್ಮ ಈ ಸಲ ಫೋಟೋ ಬಂದಿದೆ ನೋಡಿ ಸ್ನೇಹಿತರೆ. ಫೋಟೋ ಅನ್ಕ ಲೈವ್ ಫೋಟೋ ನೀವು ಅಪ್ಲೈ ಮಾಡೋಕ್ಕೆ ಲೈವ್ ಫೋಟೋನ ಸಹ ನೀವೇನು ಮಾಡ್ತಾ ಅಪ್ಲಿಕೇಶನ್ ಹಾಕೋ ಲೈವ್ ಫೋಟೋ ಅಂತ ಬರ್ತಾ ಅದ್ರ ಮೇಲೆ ನಿಮ್ಮ ಲೈವ್ ಫೋಟೋನ ಹಾಕಬೇಕಾಗ್ತದೆ ಸ್ನೇಹಿತರೆ. ನಿಮ್ಮ ಫೋಟೋ ಅಷ್ಟಿರ್ಬೇಕಂತ ನೋಡ್ಕೊಡ್ರಿ ಸ್ನೇಹಿತರೆ. ಫೋಟೋ ಹೇಗೆ ಅಂತಂದ್ರೆ ಲೈವ್ ಕ್ಯಾಪ್ಚರ್ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ. ನೀವು ಸೆಲ್ಫಿ ಹೇಗೆ ತಗೋತೀರ ಹಾಗೆ ಹಿಡಿದು ಕ್ಯಾಪ್ಚರ್ ಮಾಡ್ಕೋಬೇಕಾಗ್ತದೆ. ಅದಾದ ನಂತರ ಸ್ನೇಹಿತರೆ ಸಿಗ್ನೇಚರ ಇನ್ನು ಅಪ್ಲೋಡ್ ಮಾಡೋದಿದೆ ಸ್ನೇಹಿತರೆ. ನಿಮ್ಮ ಸಿಗ್ನೇಚರ JPEG ಅಥವಾ JPG ಅಲ್ಲಿ ಇರಬೇಕು ಸ್ನೇಹಿತರೆ. 10ರಿಂದ ನಿಮ್ಮದು 20 KB ಒಳಗೆ ಫೋಟೋ ಇರಬೇಕು ಸ್ನೇಹಿತರೆ. ಅಂದರೆ ನೀವು 15 KB ತಗೊಂಡ್ರೆ ಒಳ್ಳೆಯದು ಸ್ನೇಹಿತರು. ಅದಾದ ನಂತರ ನೀವು ಅಪ್ಲೋಡ್ ಮಾಡಿದ ತಕ್ಷಣ ಸೈಡ್ ನಿಮ್ಮ ಸಿಗ್ನೇಚರ್ ಬರ್ತಾ, ಆ ಸಿಗ್ನೇಚರ್ ಬಂದರೆ ಮಾತ್ರ ನೀವು ಅಪ್ಲೋಡ್ ಆಗಿರ್ತದೆ. ಇಲ್ಲಂತಂದರೆ ನೀವು ಮಸ್ಕು ಯಾವುದೇ ರೀತಿಯಾದ ಅಸಹ್ಯಕರ ಸಿಗ್ನೇಚರ್ ಆಗಿರ್ಬೋದು, ಚಸ್ಮಾ ಹಾಕೊಂಡು ಫೋಟೋ ಕ್ಯಾಪ್ ಹಾಕ್ಕೊಂಡು ಈ ಥರ ಮಾಡೋಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ. ಇವೆಲ್ಲ ಏನಾಗ್ತವೆ SSL ರಿಜೆಕ್ಟ್ ಆಗ್ತಾವೆ. ರಿಜೆಕ್ಟ್ ಆಗ್ತವೆ. ಕ್ಲಿಯರ್ ಆಗಿರಬೇಕು ನಿಮ್ಮ ಫೋಟೋ, ನಿಮ್ಮ ಕಣ್ಣು, ನಿಮ್ಮ ಕಿವಿಗಳು ಕ್ಲಿಯರಾಗಿ ಕಾಣ್ತಿರ್ಬೇಕು. ನಿಮ್ಮ ಸಿಗ್ನೇಚರ್ ಬ್ಲರ್ ಹಾಕಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕ್ಲಿಯರ್ ಇದ್ದಿದ್ದು ಹಾಕ್ರಿ. ಅದಾದಂಥ ನೋಡ್ರಿ ಅಪ್ಲಿಕೇಶನ್ ಫೀ ಕೇಳಿದ್ರೆ ಅಪ್ಲಿಕೇಶನ್ ಫೀ SSC ನೀವು ಯಾವುದೇ ಕೇವಲ ₹100 ಇರ್ತದೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀ ₹100 ಇರುತ್ತದೆ. ಇದಾದ ನಂತರ 2 ಎಕ್ಸಾಮ್ ಇರ್ತವೆ ಸ್ನೇಹಿತರೆ. 2 ಎಕ್ಸಾಮ್ ಇಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಸಹ ಅದಾವೆ. ಎಕ್ಸಾಮ್ ಸೆಂಟರ್ನ ಎಲ್ಲ ಹೇಳಕ್ಕೆ ಹೋಗಲ್ರಿ, ಯಾಕಂದ್ರೆ ನಾನು ಕನ್ನಡದಲ್ಲಿ ಹೇಳೋದ್ರೆ ನಮ್ಮ ಕರ್ನಾಟಕದವರಿಗೆ KKR ಅಂತ ಬರ್ತಾನೆ ನೋಡ್ರಿ ಸ್ನೇಹಿತರೆ. KKR ಅದರಲ್ಲಿ ನಾವು ಕೇರಳಲ್ಲಿ ಹೇಳಲ್ಲ ಸ್ನೇಹಿತರೆ. KKR ಅಂದರೆ ಕರ್ನಾಟಕ ಕೇರಳ ರೀಸನ್ ಬರ್ತದೆ. ಕೇವಲ ಕರ್ನಾಟಕದವ್ರಿಗೆ ಹೇಳ್ತೀನಿ. ಒಂದು ಬೆಳಗಾವಿ ಇದೆ, ಬೆಂಗಳೂರಿದೆ, ಹುಬ್ಬಳ್ಳಿ ಇದೆ, ನಮ್ಮ ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಸ್ನೇಹಿತರೆ. ಇಷ್ಟು ಎಕ್ಸಾಮ್ ಸೆಂಟರ್ ಅದಾವ. ನಿಮಗೆ ಯಾವುದು ಸಮೀಪ ಆಗ್ತದೆ ಅಲ್ಲಿ ನೀವೇನು ಮಾಡಬೇಕಾಗ್ತದೆ ಅವತ್ತನ್ನ ನೀವು ಅಪ್ಲಿಕೇಶನ್ ಹಾಕೋಗ ಚೂಸ್ ಮಾಡಿಕೊಡ್ರಿ. ನಿಮ್ಮ ಹತ್ತಿರದಲ್ಲಿ ಬರ್ತದೆ, ಎಕ್ಸಾಮ್ ಬರೆಯೋಕ್ಕೆ ಸ್ವಲ್ಪ ಒಳ್ಳೆಯದಾಗ್ತದೆ. ಇದಂತರ ಎಕ್ಸಾಮ್ ನೋಡಿಕೊಡ್ರಿ. ಎಕ್ಸಾಮ್ನ ಹೇಳಿದ್ದೀನಿ 3 ಎಕ್ಸಾಮ್ ಇರ್ತದೆ ಸ್ನೇಹಿತರೆ. 2 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 1 ಟೈಪಿಂಗ್ ಟೆಸ್ಟ್ ಇರುತ್ತೆ. 2 ಬಗ್ಗೆ ಸ್ವಲ್ಪ ಸಿಲೆಬಸ್ಸನ್ನು ಸಹ ನೋಡ್ಕೊತಂದ್ರೆ ಟ್ರೇಡ್ 1 ಇರ್ತದೆ, ಟ್ರೇಡ್ 2 ಅದ ನಂತರ ಟೈಪಿಂಗ್ ಟೆಸ್ಟು ಕಂಪ್ಯೂಟರ್ ಇರುತ್ತೆ, ಅದನ್ನು ಸ್ವಲ್ಪ ನೋಡ್ಕೊತಗೋಣ ಸ್ನೇಹಿತರೆ. ಟ್ರೇಡ್ 1 ಎಕ್ಸಾಮಿನೇಷನ್ ಸಿಲೆಬಸ್ನ ನೋಡ್ಕೊಡ್ರಿ. ಟ್ರೇಡ್ 1 ಎಕ್ಸಾಮಿನೇಷನ್ ಸಿಲೆಬಸ್ ಏನೇನು ಇರುತ್ತೆ ನೋಡ್ಕೊಡ್ರಿ. ಪಾರ್ಟ್ 1 ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತಾ, ಪರ್ಟಿಕ್ಯುಲರ್ ಇಲ್ಲಿ ಹಿಂದಿ ಗ್ರಾಮರ್ ಇರಲ್ಲ ಸ್ನೇಹಿತರೆ. ಇದನ್ನು ನೋಟ್ ಮಾಡಿಕೊಡ್ರಿ. ಹಿಂದಿ ಗ್ರಾಮರ್ ಯೂಸ್ ಮಾಡೋರು ಇಲ್ಲಿ ಹಿಂದಿ ಗ್ರಾಮರ್ ಇರಲ್ರಿ. ಹಿಂದಿ ಗ್ರಾಮರ್ ಇರಲ್ಲ, ಕೇವಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಬೇಸಿಕ್ ಇರ್ತದೆ ಸ್ನೇಹಿತರೆ. ಆರ್ಟಿಕಲ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಟು ಆ್ಯಂಡ್ ವೊಕ್ಯಾಬ್ಯುಲರಿ ಈ ರೀತಿಯಾಗಿ ಏನೇನು ಬರ್ತದೆ, ಯಾರು ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಸ್ಟಡಿ ಮಾಡತ್ತೀರಿ ಅವ್ರಿಗೆ ಗೊತ್ತಿರ್ತದೆ. ಎಷ್ಟಿರ್ತದೆ ಸ್ನೇಹಿತರೆ? 25 ಕ್ವಶನು, 50 ಅಂಕಗಳು ಸಿಗ್ತವೆ. ಜನರಲ್ ಇಂಟೆಲಿಜೆನ್ಸ್ 25, ಇದಕ್ಕೂ ಸಹ 50. ಇಂಟು ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ ಬೇಸಿಕ್ ಅರ್ಥಮೆಟಿಕ್ಸ್ ಸ್ಕಿಲ್ ಅಂತ ಕೊಟ್ಟಿರ್ತಾರೆ, 25ಕ್ಕೆ 50. ಜನರಲ್ ಅವೇರ್ನೆಸ್ 25ಕ್ಕೆ 50 ಸ್ನೇಹಿತರೆ. ಇಲ್ಲಿ ನೋಡ್ಕೊಳ್ಳಿ, ಇದು ಕೇವಲ 60 ನಿಮಿಷಗಳು ಅಂದರೆ 1 ಗಂಟೆ ನೀವು ಟೈಮ್ ಇರುತ್ತೆ. 1 ಗಂಟೆಯಲ್ಲಿ ಏನು ಮಾಡಬೇಕಾಗ್ತದೆ, ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. ಇಷ್ಟೆಲ್ಲ ನೀವೇನು ಮಾಡಿ ಕವರ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಹಾರ್ಡ್ ಇಡ್ರಿ, ಯಾಕಂದ್ರೆ ಇದಕ್ಕೆ ಸ್ವಲ್ಪ ಇದು 12ನೇ ತರಗತಿ ಅಂದರೆ 12ನೇ ತರಗತಿ ಮೇಲೆ ಬರೋದ್ರೆ ಏನಾಗ್ತದೆ, ಸ್ವಲ್ಪ ಕ್ವಶನ್ ಹೈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೈ ಲೆವೆಲ್ ಕ್ವಶನ್ ಬಂದೇ ಬರ್ತಾವೆ ಸ್ನೇಹಿತರೆ. ಅದರಿಂದ ಸ್ವಲ್ಪ ಏನು ಮಾಡಿಕೊಡ್ರಿ, ನೀವು ಏನು ಮಾಡ್ಕೊಳ್ಳಂತಂದ್ರೆ ಸ್ವಲ್ಪ ಪ್ರಾಕ್ಟೀಸ್ನ ಹೆಚ್ಚನ್ನ ಇಟ್ಕೊಂಡು ಸ್ನೇಹಿತರೆ. ನೆಗೆಟಿವ್ ನೋಡ್ರಿ 0.50 ಇದೆ ಸ್ನೇಹಿತರೆ. 0.50 ಇದೆ ನೆಗೆಟಿವ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಸ್ನೇಹಿತರೆ. ಓಕೆ, ನಿಮಗೆ ಏನಂತಂದ್ರೆ ಇನ್ನು ಏನು ಕೇಳ್ತೀರಿ, ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜಲ್ಲಿ ಇರ್ತದಂತ ಸ್ನೇಹಿತರೆ. ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಇರ್ತದೆ ಅಂತಂದ್ರೆ ಇದು ಕನ್ನಡ ನೀವು ಚಾಯ್ಸ್ ಮಾಡಬೇಕು ಸ್ನೇಹಿತರೆ. ಅಪ್ಲಿಕೇಶನಕ್ಕೆ ಕನ್ನಡ, ಇಂಗ್ಲೀಷು, ಹಿಂದಿ ನೀವು ಚಾಯ್ಸ್ ಮಾಡಾಗ ಕನ್ನಡ ಅಂತ ಚಾಯ್ಸ್ ಮಾಡಿದರೆ ಮಾತ್ರ ಸ್ನೇಹಿತರೆ ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಬರ್ತಾ, ಇಲ್ಲ ಅಂತಂದ್ರೆ ಹಿಂದಿ ಆರ್ ಇಂಗ್ಲೀಷ್ನಲ್ಲಿ ಬರ್ತಾ. ದಯವಿಟ್ಟು ಚಾಯ್ಸ್ ಮಾಡುವಾಗ ಏನು ಮಾಡಿಕೊಡ್ರಿ, ನೀವು ಕನ್ನಡದಲ್ಲಿ ಇಷ್ಟಪಡ್ತಿದ್ರೆ ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ರಿ. ಇದಾದ ನಂತರ ನೋಡ್ಕೊಳ್ರಿ ಸ್ನೇಹಿತರೆ. ಸೆಕ್ಷನ್ ಬಿ ಎಕ್ಸಾಮ್ ಅಥವಾ ಟ್ರೇಡ್ 2 ಎಕ್ಸಾಮಿನೇಷನ್ 1ನೇದಲ್ಲಿ ಏನಿದೆ ನಂತರ ಮ್ಯಾಥಮೆಟಿಕ್ಸ್ ಅಂತೂ ರೀಸನಿಂಗ್. 1ನೇದು ಮ್ಯಾಥಮೆಟಿಕ್ಸ್ನಲ್ಲಿದೆ, 2ನೇದು ರೀಸನಿಂಗ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಇದೆ. 30 180 ಅಂಕಗಳು ನಿಮಗೆ ಇದಕ್ಕೂ ಸಹ ಇಟ್ಟಿದೆ ಸ್ನೇಹಿತರೆ. 1 ಗಂಟೆ ಸಮಯ ಇದೆ. ಇದಾದ ನಂತರ ಇಲ್ಲಿ ಸಹ ಇದೆ ನೋಡ್ಕೊಳ್ರಿ ಸ್ನೇಹಿತರೆ, 20 ನಿಮಿಷಗಳು. ಇಲ್ಲೇನಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜು, ಕಾಂಪ್ರಿಹೆನ್ಸಿವ್, ಜನರಲ್ ಅವೇರ್ನೆಸ್ಸು, ಅದಾದ ನಂತರ ಕಂಪ್ಯೂಟರ್ ನಾಲೆಜ್ ಮಾಡೆಲ್ ಅಂತ ಇದು ಸಹ ಬರ್ತದೆ.
ಸೆಕ್ಷನ್ 3 ಒಳಗೆ ಏನೇನು ಬರ್ತದೆ ನೋಡಿರಿ, ಟೈಪಿಂಗ್ ಟೆಸ್ಟ್ ಹೇಳಿದ್ದೀನಲ್ಲ, 15 ನಿಮಿಷಕ್ಕೆ 72 ವರ್ಡು ಈ ರೀತಿಯಾಗಿ ನಿಮಗೆ ಇರ್ತದೆ. 20 ನಿಮಿಷಕ್ಕೆ ಇಷ್ಟು ವರ್ಡು ಮಾಡಬೇಕಂತ ಅದನ್ನು ಸ್ವಲ್ಪ ಸರಿಯಾಗಿ ನೀವು ಚೆಕ್ ಮಾಡ್ಕೊಳ್ರಿ. ನೋಟಿಫಿಕೇಶನ್ ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ರಿ. ಸ್ನೇಹಿತರೆ, ಇದಾದ ನಂತರ ಟೈಪಿಂಗ್ ಟೆಸ್ಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಟೈಪಿಂಗ್ ಟೆಸ್ಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವೇನು ಮಾಡಕ್ಕೆ ಸ್ವಲ್ಪ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ರಿಲ್ಲ, ನೋಟಿಫಿಕೇಶನ್ ಅಥವಾ PDF ನಾನು ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲಿ ಓದ್ಕೊಳ್ಳೋರುತ್ತೆ. ಓಕೆ ಸ್ನೇಹಿತರೆ, ಟ್ರೇಡ್ 1 ಟ್ರೇಡ್ 2 ಸಿಲೆಬಸ್ಸು ಸಹ ಇಲ್ಲೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಏನೇನು ಇರುತ್ತೆ ನೋಡ್ಕೊಳ್ರಿ, ಓದ್ಕೊಳ್ರಿ. ಈ ರೀತಿಯಾಗಿ ಸರಿಯಾಗಿ ನಾವು ಓದ್ಕೊಳ್ರಿ ಸ್ನೇಹಿತರ, ನಮಗೂ ಸಹ ಯೂಸ್ ಆಗ್ತದೆ. ಪ್ರತಿಯೊಂದು ನೋಟಿಫಿಕೇಶನ್ ನೋಡ್ಕೊಳ್ತಾ ಇರಿ. ಪ್ರತಿಯೊಂದು ಉದ್ಯೋಗದ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ದೊರೆಯುತ್ತೆ ಸ್ನೇಹಿತರೆ. ಆದ್ದರಿಂದ ಯಾರು ಮೊದಲ ಬಾರಿಗೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರ. ಕೊಟ್ಟಿದ್ದಾರೆ ನೋಡ್ರಿ, ಈ ವಾರದವ್ರಿಗೆ 30% ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಶೇಕಡ 30 ಅಂಕ ಅಲ್ಲ ಸ್ನೇಹಿತರೆ. OBC ಅವರಿಗೆ ಮತ್ತು EWC ಅವರಿಗೆ 25, ಆಲ್ ಅದರ್ಸ್ ಕ್ಯಾಟಗರೀಸ್ 20 ಅಂಕಗಳು ದೊರೆತರೆ ಅಂಕಗಳ ಸ್ನೇಹಿತರೆ 20% ಸಾರಿ. ಇದೇ ರೀತಿಯಾಗಿ ಪ್ರತಿಯೊಂದು ಮಾಹಿತಿ ಸ್ನೇಹಿತರೆ ಟ್ರೇಡ್ 1 ಟ್ರೇಡ್ 2 ರೀತಿಯಾಗಿ ಆಗ್ತದೆ ಸ್ನೇಹಿತರೆ. ಈ ಟೈಪಿಂಗ್ ಟೆಸ್ಟು ಸಹ ಕೊಟ್ಟಿದ್ದ ಪ್ರತಿಯೊಂದು ಮಾಹಿತಿ ಈ PDF ಮುಖಾಂತರ ನಿಮಗೆ ದೊರಕಿಸ್ಕೊಡ್ತಿದ್ದೀವಿ. ಯಾರು ಮೊದಲ ಬಾರಿಗೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಮತ್ತು ವಿಡಿಯೋ ಯಾರಿಗೆ ಯೂಸ್ ಐತೆ ಅವ್ರಿಗೆ ಶೇರ್ ಮಾಡಿರಿ. ಇದೇ ರೀತಿಯಾಗಿ ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತು ಮುಂದಿನ ಅಡುಗಲ್ ಬಟಕನ ಸಂತ ಅದಕ್ಕಿಂತ ಮುಂಚೆ ಹೊಸ ವೆಬ್ಸೈಟ್ನಲ್ಲಿ ಮಾತ್ರ ನಿಮಗೆ ಈ PDF ಅಲ್ಲಿ ಸಿಗುತ್ತಾ. PDF ಹೊಸ ವೆಬ್ಸೈಟ್ ಮುಖಾಂತರ ನೋಡ್ಕೊಳ್ರಿ, ಹಳೆ ವೆಬ್ಸೈಟ್ಗೆ ಹೋದ್ರೆ ಸಿಗಲ್ಲ. ಮತ್ತು ಸಂತರ ಮುಂದೆ ನೋಡೋಲ್ಲ ಬಟಕನ ಸಂತರ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್.